ನಾನು ಮುಂಚೆ ಹೆಂಗಿದ್ನೋ ಹಂಗೆ ಇರಬೇಕು ಅಂತ ಅನ್ಕೊಂಡಿವ್ರಿ. ಹಂಗೆ ಇರಕ್ಕೆ ಬಿಟ್ಬಿಡು ಪಾರೋ, ನಿಂಗೆ ದಮ್ಮಯ್ಯ ಅಂತೀನಿ. ಮಾವ ಎಷ್ಟು ಸಲ ಅಂತ ಕತ್ತಿದ್ಯಾ ಮಾವ ನನ್ನ ಹಾರ್ಟ್ನ? ಯಾಕೆ ಹಿಂಗೆ ಮಾಡ್ತೀಯ ನೀನು? ಇರೋದೊಂದು ಹಾರ್ಟು ಎಷ್ಟು ಸಲ ಕತ್ತಿದ್ಯಾ ಅಂತ ಕೇಳೋಣ ಅಂತ ಅನ್ಕೋತೀನಿ. ಆದರೆ ನೀನು ಒಳ್ಳೆತನಕ್ಕೆ ಪದೇ ಪದೇ ಬೀಳ್ಬೇಕಾಗಿರೋ ಹಾರ್ಟನ್ನೇ ತೆಗೆದು ಕಚ 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 ಅಂತ ಪೀಸ್ ಮಾಡಿ ನಿನಗೆ ಕೊಟ್ಬಿಡ್ತೀನಿ. ಸೋ ಸ್ವೀಟ್ ಮಾವ, ಐ ಲವ್ ಯು ಸೋ ಮಚ್. ಐ ಲವ್ ಯು. ಥ್ಯಾಂಕ್ ಯು. ಯವ್ವ ಯಾಕೆ ಬರೋ? ಲವ್ ಯು ಅಂದರೆ ಥ್ಯಾಂಕ್ ಯು ಅಂತ, ಲವ್ ಯು ಅಂದರೆ ಲವ್ ಯು ಟು ಅಂತ ಹೇಳ್ಬೇಕು. ಹಾಂ ಸರಿ ಹೇಳ್ತೀನಿ. ಟು ಐ ಲವ್ ಯು ಟು. ಮಾವ ನಂದೊಂದು ರಿಕ್ವೆಸ್ಟು ಪ್ಲೀಸ್. ಮಾವ ನೀನು ಪ್ರತಿದಿನ ನಿನಗೆ ಯಾವ ಬಟ್ಟೆ ಹಾಕಬೇಕು, ನಿಂಗೆ ಹೆಂಗಿರಬೇಕು ಹಾಗೆ ಇರೋ. ಮಾವ ಇವತ್ತು ಮೊದಲನೇ ದಿನ ಅಲ್ವಾ, ಅದಕ್ಕೆ ನೀನು ಫಾರ್ಮಲ್ಸಲ್ಲಿ ನೋಡಬೇಕು ಅಂತ ಆಸೆ ಆಗಿದೆ. ಅದಕ್ಕೆ ಇವತ್ತು ಒಂದಿನ ಪ್ಲೀಸ್ ಹಾಕೋ ಮಾವ, ನನಗೋಸ್ಕರ. ನನ್ನ ಮುದ್ದು ಅಲ್ವಾ, ನನ್ನ ಬಂಗಾರ ಅಲ್ವಾ, ನನ್ನ ಪಾಪಮ್ಮ ಅಲ್ವಾ, ಪ್ಲೀಸ್. ಪಾಪುಮ ಇದೇನು ಪರೋ, ಒಳ್ಳೆ ಉಪ್ಪುಮ ಥರ ಪಾಪುಮ ಅಂತಿದ್ಯಾ? ಪಾಪಮ್ಮ ಆ ಥರ ಕ್ಯೂಟಾಗಿದೆ ಅಂತ ಅನ್ಸುತ್ತೆ, ಅದಕ್ಕೆ ಕರಿತೆ. ಪ್ಲೀಸ್ ಮಾವ ಓಕೆ ಅಂತ ಹೇಳು. ಆಯ್ತು ಪಾರು, ನಿನ್ನ ಆಸೆಗೆ ನಾನು ಯಾವತ್ತಾನ ಇಲ್ಲ ಅಂತೀನ. ಸರಿ ಇವತ್ತೊಂದು ದಿವಸ ಹಾಕತ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬೇಗ ರೆಡಿ ಆಗೋ, ನಾನು ಹೊರಗಡೆ ಕಾಯ್ತಿರ್ತೀನಿ. ಸರಿ ನಾ ಹಾಕ ಬರ್ತೀನಿ, ಹೋಗು. ರಾಣಿ, ಯಾಕೆ ನೀನು ನನ್ನ ತಲೆ ಬಾಚ್ತಾ ಇದೆಯಾ? ಯಾಕಂದರೆ ನಾವು ನೀಟಾಗಿ ಕಾಣಿಸ್ಬೇಕು, ಅದಕ್ಕೆ. ನಾನು ರಾಜನ್ ಥರ ಇರ್ತೀನಿ, ರಾಜ್ಕುಮಾರನ್ ಥರ ಕಾಣ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಇವಾಗ ನಾನು ಹಂಗೆ ಕಾಣ್ತಾ ಇಲ್ವಾ? ನೀವೇ ದೊರೆ ಅಂದಕ್ಕೆ ಇನ್ನು ಕೇಳೋದೇನು ಬಂತು? ಆದ್ರೂ ತುಂಬ ಜನ ನಿಮ್ಮನ್ನು ನೋಡಿ ಕಲಿಯರಿರ್ತಾರಲ್ವಾ, ಅದಕ್ಕೆ ಇದು. ನನಗೂ ನನ್ನನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. ನಾನು ಮುಂಚಿನ ಥರ ಪೆದ್ದ ಅಲ್ಲ, ಇವಾಗ ನಾನು ಬುದ್ಧಿವಂತ ಆಗಿದ್ದೀನಿ. ಇಷ್ಟು ದಿನ ನೀನು ನನ್ನನ್ನು ರೆಡಿ ಮಾಡ್ತಾ ಇದ್ದೆ ಅಲ್ವಾ, ಇವಾಗ ನಾನು ನಿನ್ನನ್ನು ರೆಡಿ ಮಾಡ್ತೀನಿ. ಏನು, ನನ್ನ ನೀವು ರೆಡಿ ಮಾಡ್ತೀರಾ? ನನ್ನ ಕೂದಲು ಬಾಚಕ್ಕೆ ಸಾನೆ ಕಷ್ಟ ಆಯ್ತದೆ. ಇಲ್ಲ, ನಾನು ಈ ಸೀರೆ ತೆಗೆದು ಬೇರೆ ಸೀರೆ ಉಡಿಸ್ತೀನಿ. ದೊರೆ ಬೇಡ ದೊರೆ, ಈಗ ನಾನು ಹುಟ್ಟಿರೋ ಸೀರೆ ಸಂದಾಗೆ ಐತಲ್ಲ. ಇಲ್ಲ, ನಾನು ಬೇರೆ ಸೀರೆ ಉಡಿಸ್ಲೇಬೇಕು. ಹಾಂ, ಇವಾಗಿರೋ ಸೀರೆ ಮ್ಯಾಗೆ ಉಡಿಸ್ಬಿಡಿ. ಅಯ್ಯೋ ರಾಣಿ, ನೀನೇನು ಪೆದ್ದಿನಾ? ಯಾರಾದರೂ ಹಾಕ್ಕೊಂಡಿರೋ ಬಟ್ಟೆ ಮೇಲೆ ಇನ್ನೊಂದು ಬಟ್ಟೆ ಹಾಕೋತಾರಾ? ಇಲ್ಲ ತಾನೆ, ಹಾಕ್ಕೊಂಡಿರೋ ಬಟ್ಟೆನ ತೆಗೆದು ಬೇರೆ ಬಟ್ಟೆ ಹಾಕ್ಕೋಬೇಕು. ಆಯಿತಾ? ನಾನು ನಿಂಗೆ ಸೀರೆ ಉಡಿಸ್ತೀನಿ. ಅಯ್ಯೋ ಬೇಡ ದೊರೆ. ಬಿಡು ರಾಣಿ. ದೊರೆ ನಿಮ್ದು ಅಮ್ಮಯ್ಯ ಅಂತೀನಿ, ಬೇಡ ದೊರೆ. ರಾಣಿ, ಸುಮ್ಮನೆ ಇರಬೇಕು ಅಷ್ಟೇ, ಬಿಡು. ಇರು, ತಿಂತಾಗಿ. ರಾಣಿ, ದೊರೆ ಯಾಕೆ ರಾಣಿ ತಳ್ತಾ ಇದೆಯಾ? ದೊರೆ ಅಲ್ಲಿ ನೋಡಿ. ಏನಾಯ್ತಮ್ಮ? ಅಯ್ಯೋ ಅತ್ತೆ, ಏನಿಲ್ಲ. ಇಲ್ಲಮ್ಮ, ಆಯಿತು. ರಾಣಿ ಸುಳ್ಳು ಹೇಳ್ತಾ ಇದ್ದಾಳೆ. ನಾನು ರಾಣಿಗೆ. ಅಯ್ಯೋ ದೊರೆ, ಅದೆಲ್ಲ ಹೇಳ್ಬಾರ್ದು. ಯಾಕೆ ಹೇಳಬಾರ್ದು? ನಾನು ಹೇಳ್ತೀನಿರು. ಅಮ್ಮ, ನಾನು ರಾಣಿಗೆ ಸೀರೆ ಉಡ್ಸೋದಕ್ಕೆ ಸೆರಗು ತೆಗಿತಾ ಇದ್ದೆ, ಅಷ್ಟರಲ್ಲಿ ನೀನು ಬಂದೆ. ನಾನು ಆಮೇಲೆ ಬರ್ತೀನಮ್ಮ. ಅಮ್ಮ ಬೇಡ ಇರು, ನೀನೇನೋ ಮಾತಾಡಬೇಕು ಅಂತ ಬಂದಲ್ಲ, ನೀನು ಮಾತಾಡು. ಏನಮ್ಮ ರಾಣಿ, ಕೆನ್ನೆ ಎಲ್ಲ ಕೆಂಪಾಗಿದೆ? ಅಯ್ಯೋ ಅತ್ತೆ. ರಾಣಿ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಇತ್ತು ಮಾತಾಡೋಕ್ಕೆ. ಕೇಳಿ ಅತ್ತೆ. ರಾಣಿ, ನೀನು ಮನು ಸಂಸಾರ ಶುರು ಮಾಡಬೇಕಮ್ಮ. ಅದು ಅಜ್ಜಿ ಆಸೆ, ನನಗೂ ಸರಿ ಅನ್ನಿಸ್ತು. ಅದಕ್ಕೆ ನೀನು ಕೇಳೋಣ ಅಂತ ಬಂದೆ. ಏನಂತೀಯ? ಮಾವ ರೆಡಿನಾ?
ಎಷ್ಟೊತ್ತು ಮಾಡ್ತೀಯ ಮಾವ, ಬೇಗ ಬಾ. ಅಯ್ಯೋ, ರಾಜ್ಕುಮಾರ್ ಅಂತರ ಕಾಣಿಸ್ತಿದ್ಯಾ, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಮಾವ. ಸರಿ ಹೊಡುಮ. ಒಂದು ನಿಮಿಷ ಇರು. ನಿನಗೆ ಅಂತ ನನ್ನ ಕಡೆಯಿಂದ ಗಿಫ್ಟ್. ಪರ್ಫೆಕ್ಟ್. ತಮಿಳ್ನಾಡಲ್ಲಿ ಆಕ್ಟರ್ ವಿಜಯ್ ಅವರು ಪ್ರಮಾಣ ವಚನ ತಗೊಳಕ್ ಬಂದ್ರಲ್ಲ, ಹಂಗೆ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೀನು. ಒಂದದಷ್ಟು ಬಾ ಹೋಗೋಣ. ಸಾರಾಕ್ ಬಾ. ಪಾರೋ, ಹೊರಗೆ ಬಂದೇಟಿಗೆ ನನಗೆ ಒಂಥರ ಮೈ ಜುಮ್ ಅಂತೈತೆ. ಯಾರಾನ ನೋಡ್ಬಿಟ್ರೆ ಏನಾದರೂ ಅಂದ್ಬಿಡ್ತಾರ ಅಂತ ಭಯ. ನೀನು ಭಯ ಪಡ್ದಲ್ಲ ಏನಾದರೂ ಮಾಡಿದ್ಯಾ? ನಡಿ ಬಾ. ತಾಳಿ ಕಟ್ಟು ಅಂದ್ರು ಭಯ, ಪ್ರೀತಿ ಮಾಡು ಅಂದ್ರು ಭಯ, ಮುತ್ಕೊಡು ಅಂದ್ರು ಅಂತೂ ಭಯನಾ ಭಯ. ಪಾರು, ಇವಾಗ ನಾನು ಅಧ್ಯಕ್ಷನಮ್ಮ, ಭಯ ಎಲ್ಲ ಹೊಂಟೋಗೈತೆ. ವೆರಿ ಗುಡ್. ಹಿಂಗಿರ್ಬೇಕು ಆಟಿಟ್ಯೂಡು. ಆಗ 4 ಜನ ನೋಡಿದವ್ರಿಗೆ ಖುಷಿ ಪಡ್ತಾರೆ. ಹಾಂ, ಸಾರಕ್ ಬಾ ಬಾ. ನೀ ನಮ್ಮ ಪಾರ್ವತಿ ಇಲ್ವೇನೆ? ಡಾಕ್ಟರ್ ಪಾರ್ವತಿ ಶಿವು. ಗೊತ್ತಿತ್ತು ಬಿಡು, ಬೆಳಗ್ಗೆಯಿಂದ ಬಿಸಿಲಿತ್ತು ನೋಡು, ಕಣ್ಣೇನೋ ಹೊಸಿ ಮಂಪ್ರಾದಂಗಾಯ್ತು. ನಮ್ಮ ಶಿವ ಇಲ್ಲಿ ಇಲ್ಲೇ ಇದ್ದಾನಲ್ಲ ಅಜ್ಜಿ, ಗಟ್ಟ ಇದ್ದಂಗೆ. ಇವನ್ ನಮ್ಮ ಶಿವನ ಏನು ಕಾಣಿಸ್ತಿದೀಯಾ? ನಿನ್ನ ಆ ಪಂಚೆ ಶರ್ಟ್ ನಂಗೆ ನೋಡಿ ನಂಗೆ ಸಾನೆ ಬೇಜಾರಾಗೋಗಿತ್ತು. ಈಗ ನೋಡು, ಈ ಪೈಂಟು ಶರ್ಟ್ನಾಗೆ ಕೆಟ್ಟ ಮುದ್ದ ಕಾಣಿಸ್ತಿದ್ಯಾ, ಒಳ್ಳೆ ರಾಜ್ಕುಮಾರ್ ನಂಗೆ ಕಾಣಿಸ್ತಿದ್ಯಾ. ನಂದೇ ದೃಷ್ಟಿ ಆಗ್ಬಿಡತ್ತೆ. ಏನಜ್ಜಿ ಲೈನ್ ನೋಡಿ ಹೆಂಗ್ ಕಾಣ್ತಿದ್ಯಾ? ಹೊಡಿಲಿ ಬಿಡುಪಾರೋ ಅಲ್ವಾ ಅಜ್ಜಿ?